Follow my Instagram to get crazy updates. Hi friends, welcome to my YouTube channel One Life Bro. Myself Akshay. ಇವತ್ತು ನಾನು ಡ್ರೈವ್ ಮಾಡ್ತಾ ಇರೋದು ಹೋಂಡಾ ಸಿವಿಕ್ 1.8 ಲೀಟರ್ ಐವಿಟೆಕ್ ಇಂಜಿನ್. ಸೊ ದಿಸ್ ಈಸ್ ದಿ ಕೀ. ಬನ್ನಿ ಇಂಜಿನ್ ಸ್ಪೆಸಿಫಿಕೇಷನು, ಇಂಟೀರಿಯರು, ಎಕ್ಸ್ಟೀರಿಯರ್ ಎಲ್ಲ ನೋಡೋಣ ಬನ್ನಿ. ಫಸ್ಟು ಇಂಜಿನ್ ಸ್ಪೆಸಿಫಿಕೇಷನ್ ನೋಡೋಣ ಬನ್ನಿ. ಸೊ ಇಂಜಿನ್ ಈ ಥರ ಕಾಣುತ್ತೆ. ಹೋಂಡಾ ಐವಿಟೆಕ್ ಅಂತ ಬರೆದಿದ್ದಾರೆ. ಈ ಕಾರು 1.8 ಲೀಟರ್ ಐವಿಟೆಕ್ ಪೆಟ್ರೋಲ್ ಇಂಜಿನು, 4 ಸಿಲಿಂಡರ್ ಇಂಜಿನು, 130 ಹಾರ್ಸ್ ಪವರ್ ಪ್ರೊಡ್ಯೂಸ್ ಆಗುತ್ತೆ, 170 ನ್ಯೂಟನ್ ಮೀಟರ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಜೊತೆಗೆ ಇದು 50 ಲೀಟರ್ ಫ್ಯೂಯಲ್ ಕೆಪಾಸಿಟಿ. ಓವರಾಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಈ ಕಾರ್ದು. ಇದು ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನು, ಯಾವುದೇ ಟರ್ಬೋ ಚಾರ್ಜು ಮತ್ತು ಸೂಪರ್ ಚಾರ್ಜು ಇದಕ್ಕೆ ಇನ್ಸ್ಟಾಲೇಷನ್ ಆಗಿರಲ್ಲ. ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಇದು. ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಅಂತ ಯಾಕೆ ಕರೀತಾರೆ ಅಂದರೆ, ನಾರ್ಮಲ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏರ್ನ ತಗೊಂಡು ಇಂಟರ್ನಲ್ ಕಂಬಷನ್ ಆಗಿ ಇದು ಪವರ್ ಜನ್ರೇಟ್ ಆಗುತ್ತೆ. ಅದಕ್ಕೆ ಇದು ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಅಂತ ಕರೀತಾರೆ. ಸೊ ಹೈ ಪವರ್ ಪ್ರೊಡ್ಯೂಸ್ ಮಾಡುತ್ತೆ, 130 ಹಾರ್ಸ್ ಪವರ್ 1.8 ಲೀಟರ್ ಇಂಜಿನ್ಗೆ. ಸೊ ಇದು 4 ಸಿಲಿಂಡರ್ ಇಂಜಿನ್. ಈ ಥರ ಇಂಜಿನ್ ಕಾಣುತ್ತೆ. ಇನ್ಸುಲೇಷನ್ ಎಲ್ಲ ಪ್ಲೇಸ್ ಮಾಡಿದ್ದಾರೆ. ಸೊ ಓವರಾಲ್ ಬಿಲ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸೊ ಬನ್ನಿ ಇಂಟೀರಿಯರು ಎಕ್ಸ್ಟೀರಿಯರ್ ನೋಡೋಣ ಬನ್ನಿ. ಸೊ ಫ್ರಂಟಿಂದ ಕಾರ್ ಈ ಥರ ಕಾಣುತ್ತೆ. ಸೊ ಕಾರ್ ಮಾತ್ರ ಸಖತ್ತಾಗಿ ಕಾಣುತ್ತೆ ಹೋಂಡಾ ಸಿವಿಕ್ಕು. ನನಗಂತೂ ಈ ಕಾರ್ ತುಂಬಾ ಇಷ್ಟ. ಇನ್ನು ಗ್ರಿಲ್ಲು ಕ್ರೋಮಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಹೋಂಡಾ ಲೋಗೋ ದೊಡ್ಡದಾಗಿ ಪ್ಲೇಸ್ ಮಾಡಿದ್ದಾರೆ. ಚೆನ್ನಾಗಿದೆ, ಚೆನ್ನಾಗಿ ಕಾಣುತ್ತೆ. ಸೊ ಫ್ರಂಟು ಈ ಥರ ಕಾಣುತ್ತೆ, ಸಖತ್ತಾಗಿ ಕಾಣುತ್ತೆ. ಇನ್ನು ಹೆಡ್ಲೈಟ್ ವಿಷಯಕ್ಕೆ ಬಂದರೆ ಹ್ಯಾಲೋಜನ್ ಬಲ್ಪು, ಇಂಡಿಕೇಟ್ರು ಹ್ಯಾಲೋಜನ್ ಬಲ್ಪು, ಫಾಗ್ ಲ್ಯಾಂಪು ಹ್ಯಾಲೋಜನ್ ಬಲ್ಪು. ಓವರಾಲ್ ಬಿಲ್ಡ್ ಕ್ವಾಲಿಟಿ ಫ್ರಂಟಿಂದ ಚೆನ್ನಾಗಿದೆ. ಇನ್ನು ಸೈಡ್ ಪ್ರೊಫೈಲ್ ಈ ಥರ ಇದೆ. ಫ್ರಂಟ್ ವೀಲ್ ಡ್ರೈವ್ ಇದು. ಸೊ ಸೈಡ್ ಪ್ರೊಫೈಲ್ ಈ ಥರ ಕಾಣುತ್ತೆ. ಲಾಂಗ್ ಬಾಡಿ ಇದು. ಟೋಟಲಿ 4500 mm ಇದೆ, ಲೆಂತ್ ಇದೆ ಅಷ್ಟು ಅಪ್ರಾಕ್ಸಿಮೇಟು. ಇನ್ನು ವೀಲ್ ವಿಷಯಕ್ಕೆ ಬಂದರೆ ಅಲಾ ವೀಲ್ಸು, 15 ಇಂಚಸ್ ಟೈರ್ ಪ್ರೊಫೈಲು, ಫುಲ್ಲಿ ಡಿಸ್ಕ್ ಬ್ರೇಕ್ ಇದು, ಆ್ಯಂಟಿ ಬ್ರೇಕಿಂಗ್ ಸಿಸ್ಟಮ್ ಇದೆ. ಈ ಓವರಾಲ್ ಬಾಡಿ ಈ ಥರ ಇದೆ. ಸಖತ್ತಾಗಿದೆ ಕಾರ್ ಮಾತ್ರ. ಸೈಡ್ ಪ್ರೊಫೈಲು ಮತ್ತು ಇದು ಲಾಂಗ್ ಬಾಡಿ ಆಗಿರೋದ್ರಿಂದ ABS ಬೇಕೇ ಬೇಕು. ಸೊ ಬ್ಯಾಕ್ ಸೈಡಿಂದ ಕಾರ್ ಈ ಥರ ಕಾಣುತ್ತೆ, ಸಖತ್ತಾಗಿದೆ ನನಗೆ. ಸೊ ಒಂಥರ ಶಾರ್ಕ್ ಥರ ಇದೆ ಈ ಕಾರು. ಸೊ ಹೋಂಡಾ ಲೋಗೋನ ಪ್ಲೇಸ್ ಮಾಡಿದ್ದಾರೆ, ಸಖತ್ತಾಗಿದೆ. ಹೋಂಡಾ ಅಂತ ರಿಟರ್ನ್ ಮಾಡಿದೆ, ಸಿವಿಕ್ ಅಂತ ಇದೆ, 8 ಲೀಟರ್ ಅಂತ ಐವಿಟೆಕ್ ಅಂತ ಬರೆದಿದ್ದಾರೆ, ಸಖತ್ತಾಗಿದೆ. ರೇಸಿಂಗ್ ಡೈನಾಮಿಕ್ಸ್ ಎಲ್ಲ ಇನ್ಸ್ಟಾಲೇಷನ್ ಆಗಿದೆ. ಓವರಾಲ್ ಕಾರ್ ಮಾತ್ರ ಸಖತ್ತಾಗಿದೆ. ನನಗಂತೂ ಈ ಕಾರ್ ತುಂಬಾ ಇಷ್ಟ. ನೋಡಿ, ಪ್ರತಿಯೊಂದು ಆ್ಯಂಗಲಿಂದನೂ ಈ ಕಾರ್ ಸಖತ್ತಾಗಿ ಕಾಣುತ್ತೆ. ಇನ್ನು ಟೈಲ್ ಲ್ಯಾಂಪ್ ವಿಷಯಕ್ಕೆ ಬಂದರೆ ಎಲ್ಲ ಹ್ಯಾಲೋಜನ್ ಬಲ್ಪು, ಇಂಡಿಕೇಟ್ರು ಪ್ರತಿಯೊಂದು ಹ್ಯಾಲೋಜನ್ ಬಲ್ಪು, ಮತ್ತು ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಇನ್ನು ಎಕ್ಸಾಸ್ಟ್ ಈ ಥರ ಇದೆ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಒಂದು ಸ್ವಲ್ಪ ಕಮ್ಮಿ ಕಾರಲ್ಲಿ, ಗ್ರೌಂಡ್ ಕ್ಲಿಯರ್ ಕಮ್ಮಿ. ಬಟ್ ಲಾಂಗ್ ಬಾಡಿ ಸಿಡಾನ್ ಕಾರಲ್ಲ, ಸೊ ಹೆಂಗಿರೂ ಪರವಾಗಿಲ್ಲ, ಚೆನ್ನಾಗಿ ಕಾಣುತ್ತೆ. ಫುಟ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಸೊ ಕೀ ಹಾಕು ತೆಗಿಬೋದು, ನಾನು ಫ್ರಂಟಿಂದ ತೆಗಿತಿದ್ದೀನಿ. ಸೊ ಈ ಥರ ಫುಲ್ ಮಾಡಬೇಕು. ಸೊ ಹಿಂದ್ಗಡೆ ಓಪನ್ ಆಗುತ್ತೆ. ಸೊ ಬೂಟ್ ಈ ಥರ ಇದೆ, 400 ಲೀಟರ್ ಕೆಪಾಸಿಟಿ ಇದೆ. ಸೊ ಸ್ಪೇಷಿಯಸ್ ಆಗಿದೆ. ಓವರಾಲ್ ಈ ಥರ ಕಾಣುತ್ತೆ. ಇಲ್ಲೂ ಇನ್ಸುಲೇಷನ್ ಎಲ್ಲ ಪ್ಲೇಸ್ ಮಾಡಿದ್ದಾರೆ, ಏನೂ ಆಗಬಾರ್ದು ಅಂತ, ಸೌಂಡ್ ಬರಬಾರ್ದು ಅಂತ. ಓವರಾಲ್ ಈ ಥರ ಇದೆ. ಜೊತೆಗೆ ಸ್ಪೇರ್ ವೀಲ್ ಇದೆ. ಸ್ಪೇರ್ ವೀಲ್ ಈ ಥರ ಇದೆ ನೋಡಿ. ಸೊ ಸ್ಪೇರ್ ವೀಲ್ ಇದು ನಾರ್ಮಲ್ಲು, ಅಲೈ ವೀಲ್ಸ್ ಅಲ್ಲ. ಸೊ ಕ್ಲೋಸ್ ಆಗಲ್ಲ, ಮಾಡಬೇಕು. ಕ್ಲೋಸ್ ಆಯಿತು. ರೇಸಿಂಗ್ ಡೈನಾಮಿಕ್ಸು, ಪವರ್ಟ್ರಾನಿಕ್ಸ್ ಇನ್ಸ್ಟಾಲೇಷನ್ ಆಗಿದೆ. ಸೊ ಓವರಾಲ್ ಬ್ಯಾಕ್ ಸೈಡಿಂದ ಕಾರ್ ಈ ಥರ ಕಾಣುತ್ತೆ, ಸಖತ್ತಾಗಿದೆ, ಹೆವಿಯಾಗಿದೆ. ನನಗಂತೂ ಈ ಕಾರ್ ತುಂಬಾ ಇಷ್ಟ. ಇವತ್ತು ರಿವ್ಯೂ ಮಾಡ್ತಾಯಿದ್ದೀನಿ. ಬನ್ನಿ ಇದ್ರದ್ದು ಕ್ಯಾಬಿನ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಹ್ಯಾಂಡಲ್ಸ್ ಇದೆ. ಸೊ ಕ್ಯಾಬಿನ್ ಈ ಥರ ಕಾಣುತ್ತೆ. ಸೊ ಫುಲ್ಲಿ ಲೆದರ್ ಇದು, ಈ ಥರ ಕಾಣುತ್ತೆ. ಫುಲ್ಲಿ ಲೆದರ್ ಇದು. ಪವರ್ ವಿಂಡೋಸ್ ಇದೆ, ಬಾಟಲ್ ಹೋಲ್ಡರ್ ಇದೆ, ಮತ್ತು ಸ್ಪೀಕರ್ಸು ಎಲ್ಲಿದೆ ಅಂತ ಗೊತ್ತಿಲ್ಲ.
ಇದು ಡೋರ್ ಓಪನರು. ಸೊ ಓವರಾಲ್ ಈ ಥರ ಇದೆ. ನನ್ನ ಪ್ರಕಾರ 80 ಡಿಗ್ರಿ ಡೋರ್ ಓಪನ್ ಆಗಿದೆ. ಸೊ ಒಳಗಡೆ ಕೂತ್ಕೊಂಡು ನೋಡೋಣ ಬನ್ನಿ. ಸೊ ಲೆಗ್ ರೂಮ್ ಚೆನ್ನಾಗಿದೆ, ದೊಡ್ಡ ಕಾರು ಇದ್ದೇ ಇರುತ್ತೆ. ಲೆಗ್ ರೂಮು, ಅಂಡರ್ ಥೈ ಸಪೋರ್ಟೂ ಇದೆ, ಹೆಡ್ ರೂಮು ಇದೆ, ಚೆನ್ನಾಗಿದೆ ಕಾರು. 2 ಹೆಡ್ ರೆಸ್ಟ್ ಇದೆ, ಇಲ್ಲೊಂದು ಮತ್ತು ಇಲ್ಲೊಂದು ಹೆಡ್ ರೆಸ್ಟ್ ಇದೆ. ಸೆಂಟರ್ ಆರ್ಮ್ ರೆಸ್ಟ್ ಇದೆ. ಸೊ ಸೆಂಟರ್ ಆರ್ಮ್ ರೆಸ್ಟ್ ಇದೆ. ಸೊ ಇದು ಕಪ್ ಹೋಲ್ಡರ್ ಇದೆ, ಜೊತೆಗೆ ಇದು ಮ್ಯೂಸಿಕ್ ಸಿಸ್ಟಮ್ ಕಂಟ್ರೋಲರು, ಮೋಡ್ ಇದೆ, ವಾಲ್ಯೂಮ್ ಇದೆ, ಚಾನಲ್ಲು ಹಿಂದೆ ಮುಂದೆ ಮಾಡೋಕ್ಕೆ, ಪ್ಲೇಲಿಸ್ಟ್ನ ಹಿಂದೆ ಮುಂದೆ ಮಾಡೋಕ್ಕೆ. ಸೊ ಸಖತ್ತಾಗಿದೆ. ಮತ್ತು ಇದರಲ್ಲಿ ಏನಿದೆ ಅಂದರೆ ಸೀಟ್ ಬೆಲ್ಟ್ಸ್ ಎಲ್ಲ ಇದೆ. ಈ ಕಡೆನೂ ಪವರ್ ವಿಂಡೋಸು ಮತ್ತು ಬಾಟಲ್ ಹೋಲ್ಡರ್ ಇದೆ. ಲೈಟ್ ಪ್ಲೇಸ್ ಆಗಿದೆ. ಸೊ ಲೈಟ್ ಈ ಥರ ಆನ್ ಆದರೆ ಆಗುತ್ತೆ. ಮತ್ತು ಹ್ಯಾಂಡಲ್ ಇದೆ. ಸೊ 1, 2 ಆ್ಯಂಡ್ 3 ಹ್ಯಾಂಡಲ್ ಇದೆ. ಅಲ್ಲೊಂದು 4 ಇದೆ. ಇದರಲ್ಲಿ ಸ್ಪೆಷಲ್ ಏನಂದರೆ ಅಲ್ಲೂ ಹ್ಯಾಂಡಲ್ ಹೋಲ್ಡರ್ ಇದೆ. ಸೊ ಫ್ರಂಟ್ ಸೈಡೂ ಏನಿದೆ ಹೆಡ್ ರೆಸ್ಟ್ ಇದೆ. ಆಮೇಲೆ ಸ್ಕೂಪ್ ಡೋರ್ ಸೀಟು, ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಇದೆ. ಮತ್ತು ಬಾಟಲ್ ಹೋಲ್ಡರ್ ಇಲ್ಲೇನಿಲ್ಲ, ಚಾರ್ಜಿಂಗ್ ಸಾಕೆಟು ಇಲ್ಲ. ಮತ್ತು ಇಲ್ಲಿ ಕೆಳಗಡೆ ಬ್ಲೋವರ್ ಇದೆ. ಆಮೇಲೆ ನಿಮಗೆ ತೋರಿಸ್ತೀನಿ ಬ್ಲೋವರ್ ಯಾವ ಥರ ಇದೆ ಅಂತ. ಇನ್ನು ಮ್ಯಾಜಿಕ್ ಇರೋದು ಡ್ರೈವರ್ ಸೀಟಲ್ಲಿ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಕಾರ್ ಮಾತ್ರ ತುಂಬ ಚೆನ್ನಾಗಿದೆ. ಲೋ ಪ್ರೊಫೈಲ್ ಸೀಟ್ ಇದು, ಬಟ್ ಲೆಗ್ ರೂಮ್ ಎಲ್ಲ ಚೆನ್ನಾಗಿದೆ. ಸೊ ಸೈಡ್ ಪ್ರೊಫೈಲ್ ಈ ಥರ ಇದೆ. ಈ ಕಾರು ರೇರಾಗಿ ಈಗ ಸಿಗೋದು. ಈ ಕಾರ್ ತುಂಬಾ ಚೆನ್ನಾಗಿದೆ. ಸೊ ಡ್ರೈವರ್ ಸೀಟಿಗೆ ಹೋಗೋಣ ಬನ್ನಿ. ವಾಕ್ ಅರೌಂಡ್ ಮಾಡ್ತಿದ್ದೀನಿ. ಸೊ ನೀವು ನೋಡ್ಬೋದು ವೈಪರು ಆಪೋಸಿಟ್ ಡೈರೆಕ್ಷನಲ್ಲಿ ಸ್ವೈಪ್ ಆಗುತ್ತೆ. ಸೊ ಸೈಡ್ ಪ್ರೊಫೈಲ್ ಈ ಥರ ಕಾಣುತ್ತೆ ಕಾರು. ಮಿರರ್ ಜೊತೆಗೇ ಇಂಡಿಕೇಟೆಡ್ ಆಗಿದೆ. ನೋಡಿ, ನೀವು ಬೇರೆ ಕಾರುಗಳಿಗೆಲ್ಲ ಡೋರ್ ಜೊತೆಗೆ ಮಿರರ್ ಕನೆಕ್ಟ್ ಆಗಿರುತ್ತೆ. ಇದು ಬಾಡಿ ಮೇಲೆ ಮಿರರ್ನ ಪ್ಲೇಸ್ ಮಾಡಿದ್ದಾರೆ. ಸೊ ಜಪಾನೀಸ್ ಮಾಡಲ್. ಸೊ ಡೋರ್ ಈ ಥರ ಇದೆ. ಒಳಗಡೆ ಕೂತ್ಕೊಂಡು ನೋಡೋಣ ಬನ್ನಿ. ಸೊ ಈ ಥರ ಕಾಣುತ್ತೆ ಇಂಟೀರಿಯರು ಡ್ರೈವರ್ ಸೀಟಲ್ಲಿ. ಸೊ ಇದು ನಾರ್ಮಲ್ ಪವರ್ ವಿಂಡೋಸು, ಡೋರ್ ಲಾಕು, ಔಟ್ ವ್ಯೂ ಮಿರರ್ನ ಅಡ್ಜಸ್ಟ್ ಮಾಡೋದು. ಇದು ಲೆಫ್ಟ್ ಟು ರೈಟ್ ಅನ್ನೋದು ತೋರಿಸೋಕ್ಕೆ. ಆಮೇಲೆ ಇದು ಡಾಕ್ಯುಮೆಂಟ್ ಹೋಲ್ಡರು. ಬಾಟಲ್ ಇಟ್ಕೊಳ್ಬೋದು, ನನ್ನ ಪ್ರಕಾರ ಒಂದು ಅರ್ಧ ಲೀಟ್ರ್ ಇಟ್ಕೊಳ್ಬೋದು. ಸ್ಪೀಕರ್ಸ್ ಇದೆ. ಸೊ ಮತ್ತು ಇಲ್ಲಿ ಏನಿದೆ ಅಂದರೆ ಬೂಟ್ ಓಪನ್ ಮಾಡೋಕ್ಕೆ ಮತ್ತು ಫ್ಯೂಯಲ್ ಲಿಡ್ ಓಪನ್ ಮಾಡೋಕ್ಕೆ ಮತ್ತು ಮುಂದ್ಗಡೆ ಬಾನೆಟ್ ಓಪನ್ ಮಾಡೋಕ್ಕೆ ಇಷ್ಟು ಮೆಕ್ಯಾನಿಸಮ್ ಕೊಟ್ಟಿದ್ದಾರೆ. ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ. ಸೊ ನೋಡ್ಬೋದು, ಇದು ಮ್ಯಾನ್ಯುವಲ್ ಕಾರು. ಇದು 3 ಬೇರಲ್ಸ್ ಇದೆ. ಸೊ ಓವರಾಲ್ ಈ ಥರ ಇದೆ. ಇದು ಸೀಟ್ ಅಡ್ಜಸ್ಟ್ ಮಾಡ್ಕೊಬೋದು, ಅಪ್ಪು ಡೌನು, ಫ್ರಂಟು ಬ್ಯಾಕು, ಅಷ್ಟೇ, ಇದೇನಿಲ್ಲ. ಸೊ ಒಳಗಡೆ ಕುತ್ಕೊಂಡು ನೋಡೋಣ ಬನ್ನಿ ಕಾರ್ ಯಾವ ಥರ ಇದೆ ಅಂತ. ಸೊ ಒಳಗಡೆ ಈ ಥರ ಕಾಣುತ್ತೆ ಇಂಟೀರಿಯರು. ಸೊ ದಿಸ್ ಇಸ್ ದಿ ಕೇ. ಬನ್ನಿ ಇಂಜಿನ್ ಸ್ಟಾರ್ಟ್ ಮಾಡೋಣ. ಸೊ ಇಂಜಿನ್ ಸ್ಟಾರ್ಟ್ ಆಯಿತು. ಇದು ಸೌಂಡ್ ಬರ್ತಿರೋ ಇದು ನಾವು ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಅಂತ. ಸೊ ಗೇರಲ್ಲಿದೆ, ನ್ಯೂಟ್ರಲ್ ಮಾಡ್ಕೊಳ್ಳೋಣ. ಸೊ ಇದು ಸ್ಪೋರ್ಟಿ ಸ್ಟೇರಿಂಗ್. ಇದು ಸಖತ್ತಾಗಿದೆ. 5 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನು ಮತ್ತು ಹ್ಯಾಂಡ್ ಬ್ರೇಕ್ ಇದು ಡ್ರಿಫ್ಟಿಂಗಿಗೆ ಚೆನ್ನಾಗಿದೆ. ಸ್ನೇಕ್ ಥರ ಇದೆ ನೋಡಿ, ಸಖತ್ತಾಗಿದೆ. ಟ್ಯಾಕೋಮೀಟರ್ ಸಖತ್ತಾಗಿದೆ. ಕೆಳಗಡೆ ನೋಡಿ ಟ್ಯಾಕೋಮೀಟರು, ಮೇಲ್ಗಡೆ ನೋಡಿ ಸ್ಪೀಡೋಮೀಟರ್. ಕ್ಲೀನಾಗಿ ನಿಮಗೆ ತೋರಿಸ್ತೀನಿ ನೋಡಿ, ಸಖತ್ತಾಗಿದೆ. ನನಗಂತೂ ಈ ಕಾರಲ್ಲಿ ಇಷ್ಟ ಅಂದರೆ ಈ ಪಾರ್ಟು. ಡ್ಯಾಶ್ಬೋರ್ಡು, ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ. 4 AC ಇವೆಂಟ್ಸ್ ಇದೆ, 1, 2, 3. ಮತ್ತು ಮ್ಯೂಸಿಕ್ ಸಿಸ್ಟಮು ಡ್ಯಾಶ್ಬೋರ್ಡಿಗೆ ಇಂಟಿಗ್ರೇಟೆಡ್ ಆಗಿದೆ. ಜೊತೆಗೆ ಸ್ಟೋರೇಜ್ ಸ್ಪೇಸ್ ಅಂತೂ ಈ ಕಾರಲ್ಲಿ ತುಂಬಾ ಇದೆ ನೋಡಿ. ಸೊ ಇಲ್ಲೂ ಇದೆ ಸ್ಟೋರೇಜ್ ಸ್ಪೇಸು. ಮತ್ತು ಈ ಥರ ನೋಡಿ ಸ್ಟೋರೇಜ್ ಸ್ಪೇಸು. ಈ ಥರ ಮೂವ್ ಮಾಡಿದ್ರೆ, ಸ್ಲೈಡ್ ಮಾಡಿದ್ರೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಸೊ 5 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನು ಮತ್ತು ಎಲ್ಲ ಸಖತ್ತಾಗಿದೆ. ಇಲ್ಲಿ ಕಾಯಿನ್ ಹೋಲ್ಡರ್ ಇದೆ. ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ ನೋಡಿ. ಈ ಥರ ಮೂವ್ ಆದರೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇದೊಂದು ಸ್ಟೋರೇಜ್ ಸ್ಪೇಸು. ಇದು ಫುಲ್ ತುಂಬ ಡೀಪಾಗಿದೆ. ನಾನು ಏನೂ ಒಳಗಡೆ ಕೈ ಇಡಲ್ಲ. ಸೊ ಕ್ಲೋಸ್ ಮಾಡೋಣ. ಸೊ ಈ ಥರ ಇದೆ ನೋಡಿ. ಇದು ಕಪ್ ಹೋಲ್ಡರ್ಸ್. ಇದು ಓಪನ್ ಆಗಿದೆ, ಬಟ್ ನಾನು ಕ್ಲೋಸ್ ಮಾಡ್ತೀನಿ ಮತ್ತು ಓಪನ್ ಮಾಡ್ತೀನಿ.
ಸೊ ನೋಡಿ ಸಖತ್ತಾಗಿ ಓಪನ್ ಆಗುತ್ತೆ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಓಪನ್ನು ನೋಡಿ ಈ ಥರ, ಕ್ಲೋಸು ಓಪನ್ ಆರಾಮಾಗಿದೆ. ಕ್ಲೋಸ್ ಮಾಡೋಣ. ಸೊ ಓವರಾಲ್ ಸೀಟ್ ಕಂಫರ್ಟ್ ತುಂಬಾ ಚೆನ್ನಾಗಿದೆ. ಲಾಂಗ್ ಬಾಡಿ ಅಲ್ಲ, ಲೆಗ್ ರೂಮು ಮತ್ತು ಯಾವುದಕ್ಕೂ ಟೆನ್ಷನ್ ಇಲ್ಲ. ಸ್ಟೇರಿಂಗ್ ಅಂತೂ ಸಖತ್ತಾಗಿದೆ. ಕ್ರೂಸ್ ಕಂಟ್ರೋಲ್ ಇದೆ ನೋಡಿ, ಕ್ರೂಸ್ ಅಂತ ಇದೆ. ಹೋಂಡಾ ಲೋಗೋ ಸಖತ್ತಾಗಿ ಪ್ಲೇಸ್ ಮಾಡಿದ್ದಾರೆ. ನನಗಂತೂ ಸಖತ್ ಇಷ್ಟ ಆಯಿತು. ಪವರ್ ವಿಂಡೋಸ್ ಈ ಥರ ಕಾಣುತ್ತೆ, ಮಿರರ್ ಈ ಥರ ಇದೆ. ಈ ಕಾರ್ ಏನೋ ಒಂಥರ ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ಪವರ್ ಸಾಕೆಟ್ ಎಲ್ಲ ಇದೆ ನೋಡಿಲಿ, 12 ವೋಲ್ಟ್ ಪವರ್ ಸಾಕೆಟ್ ಎಲ್ಲ ಇದೆ. ಸೊ ಮ್ಯೂಸಿಕ್ ನೋಡಿ ಸಖತ್ತಾಗಿದೆ ಮ್ಯೂಸಿಕ್ ಮಾತ್ರ. ಸೊ ಆಫ್ ಮಾಡೋಣ. ಸೊ ಮ್ಯೂಸಿಕ್ ಮಾತ್ರ ಸಖತ್ತಾಗಿದೆ. ಸ್ಪೀಕರ್ ಅಂತೂ ಹೆವಿ ಬೇಸ್ ಕೊಡುತ್ತೆ. ಸೊ ಫ್ರಂಟಿಂದ ಕ್ಯಾಬಿನ್ ಈ ಥರ ಕಾಣುತ್ತೆ. ಸೊ ರಿಚ್ ಆಗಿದೆ, ಹೆವಿ ಆಗಿದೆ. ನನಗಂತೂ ಈ ಕಾರ್ ಅಂದರೆ ತುಂಬಾ ಇಷ್ಟ. ಏನು ಹೇಳಬೇಕು ಈ ಕಾರ್ ಬಗ್ಗೆ ನೀವೇ ಹೇಳಿ ಕಾಮೆಂಟಲ್ಲಿ. ಟ್ಯಾಕೋಮೀಟರ್ ಇದೆ, ಸ್ಪೀಡೋಮೀಟರ್ ಇದೆ, ಎಲ್ಲ ಈ ಥರ ಕಾಣುತ್ತೆ. ಇದು ಟ್ಯಾಕೋಮೀಟರು, ಅದು ಸ್ಪೀಡೋಮೀಟರು. ಸೊ ಇಲ್ಲಿ ನೋಡ್ಬೋದು ನೀವು, ಸ್ಪೀಡೋಮೀಟರ್ ಎಲ್ಲ ಇದೆ. ಮತ್ತು ಈಟ್ ಎಷ್ಟು ಅಂತ ತೋರಿಸುತ್ತೆ, ಫ್ಯೂಯಲ್ ಕೆಪಾಸಿಟಿ ಎಷ್ಟಿದೆ ಅಂತ ತೋರಿಸುತ್ತೆ ಸ್ಪೀಡೋಮೀಟರು. ಮತ್ತು ಈ ಟ್ಯಾಕೋಮೀಟರ್ ಹೆಂಗಂತ ತೋರಿಸ್ತೀನಿ ನೋಡಿ. ಡ್ರೈವ್ ಮಾಡ್ತೀನಿ ಕಾರ್ನ. ಸೊ ಟ್ಯಾಕೋಮೀಟರ್ ನಿಮಗೆ ಗೊತ್ತಾಯಿತು. ಮತ್ತು ಸ್ಪೀಡೋಮೀಟರ್ ಎಲ್ಲ ಇದೆ. ಸೊ ನೋಡಿ, ಟ್ಯಾಕೋಮೀಟರ್ ಕೆಳಗಡೆ ಇದೆ, ಸ್ಪೀಡೋಮೀಟರ್ ಮೇಲ್ಗಡೆ ಇದೆ. ಸೊ ಕಾರ್ದು ಸ್ಪೆಷಾಲಿಟಿ ಇಷ್ಟು. ನಾನು ಫಸ್ಟ್ ಟೈಮ್ ಈ ಕಾರ್ ನೋಡಿದಾಗ ನನಗೆ ಇಂಪ್ರೆಸ್ ಆಗಿದೆ. ಇದು AC ಕಂಟ್ರೋಲರ್ಸ್ ಎಲ್ಲ ಇದೆ ಈ ಥರ. ಸೊ AC ಕಂಟ್ರೋಲರ್ಸ್ ಎಲ್ಲ ಇದೆ. ಮತ್ತು ಇಲ್ಲಿ ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್ ಇದೆ. ಇದು ಹೆಡ್ಲೈಟ್ ಕಂಟ್ರೋಲರು ಮತ್ತು ಇದು ವೈಫರ್ ಕಂಟ್ರೋಲರು. ಜೊತೆಗೆ ಓವರಾಲ್ ಡ್ಯಾಶ್ ಈ ಥರ ಕಾಣುತ್ತೆ. ಪಾರ್ಕಿಂಗ್ ಲೈಟ್ ಅಂತಲೂ ಕರೀತಾರೆ. ಸೊ ಆಫ್ ಮಾಡೋಣ. ಮತ್ತು ಇಲ್ಲಿ ಆಟೋ ಡಿಮಿಂಗ್ ಏನಿಲ್ಲ, ನಾರ್ಮಲ್ ಇದೆ. ಸೊ ಲೈಟ್ ಈ ಥರ ಇದೆ. ಮತ್ತು ಇಲ್ಲಿ ವ್ಯಾನಿಟಿ ಮಿರರ್ ಇದೆ. ಏನು ಕ್ಲೋಸು ಓಪನ್ ಏನೂ ಇಲ್ಲ, ಲೈಟು ಏನೂ ಇಲ್ಲ. ಸೊ ವ್ಯಾನಿಟಿ ಮಿರರು ಮತ್ತು ಇಲ್ಲಿ ವ್ಯಾನಿಟಿ ಮಿರರ್ ಇದೆ. ಸೊ ಟಚ್ ಫೀಲ್ ಗುಡ್ ಚೆನ್ನಾಗಿದೆ. ಸೊ ಇಲ್ಲಿ ವ್ಯಾನಿಟಿ ಪಾಕೆಟು, ಮೊಬೈಲು ಮತ್ತು ಟ್ಯಾಬ್ ಇಟ್ಕೊಳ್ಬೋದು ಅಷ್ಟೇ, ಸ್ಪೇಸ್ ಇರೋದು ಇದರಲ್ಲಿ. ಮತ್ತು SRS ಬ್ಯಾಡ್ಜಿಂಗ್ ಇದೆ, SRS ಏರ್ ಬ್ಯಾಗ್ಸ್ ಇದೆ. ಸೊ ಸ್ಟೇರಿಂಗ್ ಮೇಲೂ SRS ಏರ್ ಬ್ಯಾಗ್ಸ್ ಇದೆ. ಸೊ ಸೀಟ್ ತುಂಬ ಕಂಫರ್ಟಬಲ್ ಆಗಿದೆ, ನೋಡ್ತಿದ್ದೀರಲ್ಲ. ಹೆಡ್ ರೆಸ್ಟ್ ಇದೆ, ಇಲ್ಲೂ ಲೈಟ್ ಇದೆ. ಸೊ ಇಲ್ಲೂ ಲೈಟ್ ಇದೆ, ಇಲ್ಲೂ ಹ್ಯಾಂಡಲ್ ಹೋಲ್ಡರ್ ಇದೆ. ಓವರಾಲ್ ಇದು ತುಂಬ ವೈಡ್ ಗಾಡಿ ಮತ್ತು ಲಾಂಗ್ ಬಾಡಿ ಇದು. ಸೊ ಲೆಟ್ಸ್ ಗೋ ಡ್ರೈವಿಂಗ್. ಸೊ ಇಂಜಿನ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಗೇರು, ಸೊ ಗಾಡಿ ಮಾತ್ರ ಸಖತ್ತಾಗಿದೆ. ಟರ್ನಿಂಗ್ ರೇಡಿಯಸ್ ಒಂಚೂರು ಜಾಸ್ತಿ. ಮಿರರ್ ಎಲ್ಲ ಚೆನ್ನಾಗಿ ಕಾಣುತ್ತೆ. ಸೈಡ್ ಮಿರರ್ ಎಲ್ಲ, ಔಟ್ ವ್ಯೂ ಮಿರರ್ ಎಲ್ಲ ಚೆನ್ನಾಗಿ ಕಾಣುತ್ತೆ. ಸೊ RPM ಮೀಟರ್ 1000 × 8 ಇದೆ ನೋಡಿ. ಕಾರ್ನರ್ಸ್ ಎಲ್ಲ ಈ ತರ ಬಂದಾಗ ಚೂರು ಹುಷಾರಾಗಿರ್ಬೇಕು ಕಾರು. ಸೆಕೆಂಡ್ ಗೇರಲ್ಲಿ ಇದೆ.
ಸ್ಮೂತ್ ಆಗಿದೆ ಕಾರ್ ಮಾತ್ರ, ತುಂಬ ಸ್ಮೂತ್. ಎಷ್ಟು ಹಳೆ ಕಾರ್ ಆದ್ರೂ ತುಂಬ ಸ್ಮೂತ್ ಆಗಿದೆ ಕಾರ್ ಮಾತ್ರ. ನನಗಂತೂ ಕಾರ್ ಮಾತ್ರ ತುಂಬಾನೇ ಇಷ್ಟ ಆಯಿತು. ಸೊ ಲಾಂಗ್ ಬಾಡಿ ಆಗಿರೋದ್ರಿಂದ ಒಂಚೂರು ಕಾರ್ನರ್ಸ್ ಎಲ್ಲ ಕ್ಲೀನಾಗಿ ನೋಡ್ಕೊಬೇಕು, ಇಲ್ಲಾಂದ್ರೆ ಟಚ್ ಆಗಿ ಪ್ರಾಬ್ಲಮ್ ಆಗುತ್ತೆ. ಆಯಾನು ಚೆನ್ನಾಗಿದೆ. ಸೊ ಲಾಂಗ್ ಬಾಡಿ ಆಗಿ ಒಂಚೂರು ಪ್ರಾಬ್ಲಮ್ ಆಗುತ್ತೆ ಕಾರ್ನರ್ಸ್ ಎಲ್ಲ. ಟರ್ನಿಂಗ್ ರೇಡಿಯಸ್ ಕಮ್ಮಿನೇ ಇದೆ, 5.4 ಮೀಟರ್ಸ್ ಏನೋ ಇದೆ. ಬಟ್ ನನಗಷ್ಟು ಕನ್ಫರ್ಮ್ ಇಲ್ಲ ಅದು ಅಷ್ಟು ಕಮ್ಮಿಯಲ್ಲಿ ತಿರುಗುತ್ತೆ ಅನ್ನೋದಕ್ಕೆ. ಸೊ ಸಖತ್ತಾಗಿದೆ ಕಾರ್ ಮಾತ್ರ. ಮೂಮೆಂಟ್ ಅಂತೂ ಫ್ಯಾಂಟಾಸ್ಟಿಕ್, ನನಗಂತೂ ತುಂಬಾನೇ ಇಷ್ಟ ಆಯಿತು. ಪವರ್ ಮಾತ್ರ ಸಖತ್ತಾಗಿದೆ. ಸ್ಮೂತ್ನೆಸ್ ಅಂತೂ ಕೇಳಲೇಬೇಡಿ, ಸಖತ್ತಾಗಿದೆ ಸ್ಮೂತ್ ಅಂತೂ. ನನಗಂತೂ ಈ ಕಾರ್ ತುಂಬಾನೇ ಇಷ್ಟ ಆಯಿತು.